ಶ್ಯಾಮ್ ಸುಂದರ್ ಅಂತ ಬೆಳ್ತಂಗಡಿ ನಿವಾಸಿಯೊಬ್ಬರು, ಅವರು ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂದ ಒಂದು ಫಸ್ಟು ಶ್ಯಾಮ್ ಸುಂದರ್ ಅವ್ರದ್ದು ಸ್ಥಳೀಯರು, ಇವರೊಂದು ಮನವಿ ಇದೆ. ಈ ದೂರುದಾರ ಇದಾನಲ್ಲ, ಅನಾಮಿಕ ದೂರುದಾರ, ಈತನನ್ನು SIT ತನ್ನ ವಶದಲ್ಲಿಟ್ಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಲಿ ಅಂತ ನಾನು ಹೇಳಿದ್ನಲ್ಲ. ಈತ ಬೆಳಗ್ಗೆ ಎದ್ದು SIT ಅಧಿಕಾರಿಗಳ ಹತ್ರ ಬರ್ತಾನೆ, ವಕೀಲರ ಜೊತೆಗೆ ಬರ್ತಾನೆ, ವಕೀಲರ ಕಾರ್ನಲ್ಲಿ ಬರ್ತಾನೆ, ಕಾರ್ನಿಂದ ಇಳ್ಕೊಂಡು SIT ಅವ್ರ ಜೊತೆಗೆ ಹೋಗ್ತಾನೆ. ಸಾಯಂಕಾಲ ಎಲ್ಲ ಮುಗಿದ್ಮೇಲೆ SIT ಅವ್ರು ಬಿಟ್ಟು ಕಳಿಸ್ತಾರೆ ಈತನನ್ನು. ಮತ್ತೆ ಮಾರನೇ ದಿವಸ ಮತ್ತೆ ಬರ್ತಾನೆ. ಈ ಒಂದು ತಂಡ ರಾತ್ರಿ ಕುತ್ಕೊಂಡು ಇವನಿಗೆ ಫೀಡ್ ಮಾಡುತ್ತೆ, ಇವತ್ತು ಹಿಂಗೆ ಮಾಡು, ಇವತ್ತು ಹಿಂಗೆ ಮಾಡು, ಹಿಂಗೆ ಮಾಡಬೇಡ ಅಂತ ಫೀಡ್ ಮಾಡುತ್ತೆ. ಅದರ ಪ್ರಕಾರ ಈತ ಕರ್ಕೊಂಡು ಹೋಗ್ತಾನೆ, SIT ಹಿಂದಿಂದೆ ಓಡಾಡುತ್ತೆ ಅನ್ನೋದು ಇವ್ರದ್ದು ಅಲಿಗೇಷನ್. ಇದರ ಬದಲು ಈತನನ್ನು ವಶದಲ್ಲಿಟ್ಟುಕೊಂಡು ವಿಚಾರಣೆ ನಡೆಸಿ ಅಂತ SITಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ಅನಾಮಿಕ ವ್ಯಕ್ತಿ 13 ಸ್ಥಳಗಳನ್ನು ಈಗಾಗಲೇ ತೋರಿಸಿದ್ದಾನೆ. 12 ಭಾಗದಲ್ಲಿ SIT ತನ್ನ ತನಿಖೆಯನ್ನು ನಡೆಸಿದೆ. ಅನಾಮಿಕ ವಕೀಲರ ಜೊತೆಗೆ ಮಂಗಳೂರಿನಲ್ಲಿ ನೆಲೆಸುವ ಮಾಹಿತಿ ಇತ್ತು. ಅದನ್ನ ಇವ್ರು ಯಾಕೆ ಫಾಲೋ ಮಾಡಬೇಕು? ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಯಾರ ಜೊತೆಗಿದ್ದಾನೆ ಅಂತ. ಕೆಲ ದಿನಗಳಿಂದ ಅನಾಮಿಕ ಉಜಿರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ವಾಸ ಮಾಡುತ್ತಿದ್ದಾನೆ ಅನ್ನುವ ಮಾಹಿತಿ ಬರ್ತಾ ಇದೆ. ಗಂಭೀರ ಪ್ರಕರಣದಲ್ಲಿ ಅನಾಮಿಕ SIT ಸುಪರ್ದಿಗೆಯಲ್ಲಿ ಇರಬೇಕು. ವಕೀಲರು ಖಾಸಗಿ ವ್ಯಕ್ತಿಗಳ ಬಳಿ ಬಿಟ್ಟರೆ ನಿಷ್ಪಕ್ಷಪಾತ ತನಿಖೆ ಹೇಗೆ? ತಕ್ಷಣವೇ ದೂರುದಾರನನ್ನು ವಶಕ್ಕೆ ಪಡೆದು SIT ತನಿಖೆ ನಡೆಸಲಿ ಅನ್ನುವ ಮನವಿಯನ್ನು ಶ್ಯಾಮ್ ಸುಂದರ್ ಬೆಳ್ತಂಗಡಿಯ ನಿವಾಸಿ ಮಾಡ್ಕೊಂಡಿದ್ದಾರೆ. ಇನ್ನು ಈ ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ವೇದಿಕೆ ಇವರು ಅನಾಮಿಕನೂ ಮೊದಲು ಧರ್ಮಸ್ಥಳದಲ್ಲಿ 13 ಸ್ಥಳ ಗುರುತಿಸಿದ್ದ. ಪಾಯಿಂಟ್ ನಂಬರ್ 10ರ ನಂತರ SIT ದಿಕ್ಕು ಬದಲಿಸಿದ್ದೇಕೆ? 11ನೇ ಪಾಯಿಂಟ್ಗೆ ತೆರಳುವ ಬದಲು ಬೇರೆ ಕಡೆ ಹೋಗಿದ್ಯಾಕೆ? ಯಾರ ಪ್ರೇರಣೆಯಿಂದ SIT ಬೇರೆ ಕಡೆ ಹೋಯಿತು? ಅನಾಮಿಕ ಒಬ್ಬನಲ್ಲ ಎಂಬುದಕ್ಕೆ ನಾವೆಲ್ಲ ಸಾಕ್ಷಿ ಹೊಂದಿದ್ದೇವೆ. ಅಂದರೆ ಈತ ಒಬ್ಬ ವ್ಯಕ್ತಿಯಲ್ಲ, ಇದೊಂದು ಗುಂಪು. ಆ ಗುಂಪಿನ ಪ್ರತಿನಿಧಿಯಾಗಿ ಅನಾಮಿಕ ಅಲ್ಲಿದ್ದಾನೆ, ಅನಾಮಿಕ ದೂರುದಾರ ಅಲ್ಲಿದ್ದಾನೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅನಾಮಿಕ ಒಂದು ತಂಡವಾಗಿದ್ದು ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಸಮೀರ್ MD ಇದ್ದಾರೆ. ಇಡೀ ಘಟನೆ ಹಿಂದೆ ದೊಡ್ಡ ಸಂಚುಗಳು ನಡೆಯುತ್ತಿವೆ. ಕಮ್ಯುನಿಸ್ಟ್ ಪಕ್ಷ, ಕೇರಳ ಕಮ್ಯುನಿಸ್ಟ್, SDPI ಕೈವಾಡ ಇದೆ. ಅನಾಮಧೇಯ ಶಕ್ತಿಗಳ ಸೂಚನೆಯಂತೆ ಕೆಲಸ ಆಗ್ತಿದೆಯಾ? ಧರ್ಮಸ್ಥಳ ಹೆಸರಷ್ಟೇ ಅಲ್ಲ, ಅದು ನಮ್ಮ ಧರ್ಮದಂತೆ ಪವಿತ್ರ. ನಾವು ಯಾವುದೇ ಸಂಚುಗಳ ಮುಂದೆ ತಲೆಬಗ್ಗಿಸುವುದಿಲ್ಲ. ಅನಾಮಿಕ ದೂರುದಾರ ಅವರ ಸಹಚರರನ್ನ ತಕ್ಷಣ ಬಂಧಿಸಿ